ಜಸ್ಟ್ ಸ್ನೇಕಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಅದೇ ಹೇಳಿದ್ದೀನಿ, ಸ್ನೇಕ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ಸ್ನೇಕ್ ಇಲ್ಲಿ ಇಟ್ಟಿದ್ದೀನಿ. ಅಮ್ಮ ನನಗೆ ಸೋಯಾಬೀನ್ ಪಲಾವ್ ಮಾಡ್ಕೊಡು ಅಂತ ಹೇಗೆ ಬರುತ್ತೆ ಇದ್ರಲ್ಲಿ ಕಟ್ ಮಾಡಕ್ಕೆ ಬರಲ್ಲ. ಎಷ್ಟಾಗಿದೆ ಚೆನ್ನಾಗಿದಲ್ಲ. ಬೆಸೆಲ್ಲ ಪಾಪ್ಕಾರ್ನ್ ಫೈನಲಿ ಸಿಕ್ಕವೆ. ಪಾಪ್ಕಾರ್ನ್ ಮಾಡ್ತಾರೆ ಹಂಗೆ ಹಾಕಿದ್ರು ಯಾಕೆ ಕೊಡು ಕತ್ತಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ನೀತು ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಹಂಗೆ ಡೈಲಿ ನಾರ್ಮಲ್ ಬ್ಲಾಗ್ ಥರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮಾರ್ನಿಂಗ್ ಹೇಳ್ತಿದ್ದಂಗೆ ಅಮ್ಮ ಬಿಸಿಬೇಳೆ ಬಾತ್ ಮಾಡಿತ್ತು. ಸರಿ ಮಧ್ಯಾಹ್ನ ಏನಾದರೂ ತಿಂತೀವಲ್ಲ ಅಂದ್ಬಿಟ್ಟು ಅಮ್ಮ ಇವಾಗಲೇ ಅಲೆ ಕರ್ಬೂಜ ಎಲ್ಲ ಎಳೆದ್ಬಿಟ್ಟು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಕೋಲ್ಡಾಗಿರುತ್ತಲ್ಲ ಮಧ್ಯಾಹ್ನ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಹಣ್ಣಿನ ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರು. ಆಮೇಲೆ ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಲು ಕಾಯಿಸ್ಕೊಡ್ತಿದ್ರು. ಅಕ್ಕಂಗೆ ಏನು ಮಾಡಿರ್ತಾಳೆ ಆರ್ಡ್ರ್ ಗೊತ್ತಿಲ್ಲ. ಕೊರಿಯರ್ ಬಂದಿದ್ದರು, ಹೋಗಿ ಅದನ್ನು ಆರ್ಡರ್ ಮಾಡಿರೋದು ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ರು. ಬನ್ನಿ ನೋಡೋಣ ಏನು ಆರ್ಡರ್ ಮಾಡಿದ್ರು, ನನಗೂ ಸಹ ಗೊತ್ತಿಲ್ಲ. ತೋರಿಸ್ತಾಳೆ ಬನ್ನಿ ಅವಳು. ಏನೇ ಅಂತ ಏನು ಬುಕ್ ಮಾಡ್ತೀಯಾ? ಏನು ಗಿಫ್ಟಾ? ಏನು ಆರ್ಡರ್? ನಮ್ಮ ಅಮ್ಮಂಗೆ ಕಿಚನ್ಗೆ ಗಿಫ್ಟು. ಮನೇಲಿ ಇರ್ತಿರಲ್ಲ, ಏನೇನಾರ ಬುಕ್ ಮಾಡೋಣ ಅನಿಸ್ತಾ ಇರ್ತದಲ್ವ ನಿಮಗೆಲ್ಲ. ಏನು ಆರ್ಡ್ರ್ ಮಾಡಿ? ಸ್ಪೂನು, ಸೌಟು, ಚಾಟ್ ಎಲ್ಲ ಅದಕ್ಕೆ ಅಮ್ಮ ಇರಲಿಲ್ಲ ಅಂತ ಪಿಕ್ ಮಾಡಬೇಕಿನ್ನು. ಸರಿ ಹೋಗ್ರಪ್ಪ ಹಾಕಿ, ಹೆಂಗೋ ನಮಗೂ ಒಳ್ಳೇದಾಯ್ತು, ಹುಡ್ಕೋಕ್ಕಾಯ್ತಿರ್ಲಿಲ್ಲ. ಗೈಸ್ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಪಾಪ್ಕಾರ್ನ್ ಎಲ್ಲವೇ ಅಂತಲೇ ಗೊತ್ತಾಯ್ತಲ್ಲ, ಅಮ್ಮ ಕೇಳ್ಕೊಬರೋಣ ಬನ್ನಿ. ಅಮ್ಮ ಪಾಪ್ಕಾರ್ನ್ ಎಲ್ಲೈತೆ? ಹಾಂ, ಅದೇ ಪುಡಿಗಳು. ಯಾವ ಪುಡಿಗಳು? ಮಾಮೂಲು ಒಗ್ಗರಣೆ ಹಾಕ್ತೀವಲ್ಲಿ ಅದು ಪುಡಿಗಳವಲ್ಲ ಅವಂತೂ ಎಲ್ಲಿ ಅಂತಲೇ ಗೊತ್ತಾಯ್ತಿಲ್ಲ. ನೋಡೋಣ ನೀರಿ. ಬೆಸೆಲ್ಲ ಪಾಪ್ಕಾರ್ನ್ ಫೈನಲಿ ಸಿಕ್ಕವೆ. ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಸ್ವಲ್ಪ ಆಯಲ್ ಹಾಕಬೇಕು. ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಯಾಕೆ ಕೊಡೋ ಕತ್ತಿ ಎಲ್ಲ ಚೆನ್ನಾಗಿ ಗೊತ್ತಾಯ್ತಿಲ್ಲ. ಏನು ತಿಂತಿದ್ಯಾ? ಹ್ಞೂ, ಇದು ಕಾಲು ಬಿಟ್ಟು ಬಿಸಿ ಮಾಡ್ತೀಯಾ? ಇದಲ್ಲ ಮಾಡೇ ಮಾಡ್ತಾರೆ. ಪಾಪ್ಕಾರ್ನ್ ಮಾಡ್ತಿದ್ನೋ, ಪಾಪ್ಕಾರ್ನ್ ತಿನ್ನೋ, ಆಮೇಲೆ ಪಾಯಸ ಕುಡಿಯೋದಂತೆ. ಹಾಂ, ಸೀಪನ್ ತಿಂತೀಯಾ? ಜ್ಯೂಸ್ ನೋಡಿ ಬರ್ಕರ್ಸಿದ್ರು. ಸ್ವಲ್ಪ ಪುಡಿ ಹಾಕ್ತೀನಿ ಗೈಸ್. ಸೀಪನ್ ತಿಂತೀಯಾ? ಎಂತನ ಸಣ್ಣ ಕೂತು ಅರ್ಧ ತಿಂತೀನಿ. ಸ್ವಲ್ಪ ಸ್ಪೈಸಿ ಆಗಿರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಹಚ್ಕಲ್ ಪುಡಿ ಹಾಕತ್ತಿದ್ದೀನಿ. ಪಾಪ್ಕಾರ್ನ್ ಹಚ್ಕಲ್ ಪುಡಿ ಹಾಕ್ತಾರೆ. ಸ್ವಲ್ಪ ಖಾರ ಖಾರ ಆಗಿರಬೇಕು. ಸುಮ್ಮನೆ ಎಲ್ಲರೂ ನೋಡಿದ್ದೀರಾ? ನನ್ನ ಮನೆಯಲ್ಲಿ ಹಂಗೆ ಮಾಡ್ತೀನಿ. ಆಯ್ಕತ್ತಿಲ್ಲ. ಅಷ್ಟು ಮುಚ್ಚಳ ಆಗುತ್ತದೆ. ಗೈಸ್ ಪಾಪ್ಕಾರ್ನ್ ಅಂತ ಸ್ವಲ್ಪ ಮನೆ ಹತ್ರ ಇದ್ರೆ ಏನಾದರೂ ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತಲ್ಲ. ನಾನು ಪಾಪ್ಕಾರ್ನ್ ತಿನ್ನಕ್ಕೆ ಬಂದರೆ ಇವಳು ಸೀಪೆಕಾಯಿ ತಿನ್ನಕ್ಕೆ ಬಂದಳು. ಯಾಕ್ರಕ್ಕ ಬಿಳಿ ಸೀಪೆ ಅಂದ್ಬಿಟ್ಟು ಕೆಂಪು ಸೀಪೆ ತಂದಿದ್ದೀರಾ? ಆ ಕಡೆ ನಾನು ನಿಮಗೂ ಇವಾಗ ಹೋದಾಗಲೆಲ್ಲ ಗೊತ್ತಾಗಿದ್ದು? ಅವು ಬಿಳಿ ಸೀಪೆ ಅನಿಸುತ್ತೆ. ಯಾವ ಕೆಂಪು ಸೀಪೆನೇ ಇರಬೇಕು ನೋಡಿ. ಅದು ಕೂತಿದ್ಲು, ನಾನು ಎತ್ಕೊಂಡು ತಿನ್ಕೊಂಡಿದ್ದೀವಿ ನಾಳೆ.
ಗೈಸ್ ಫೈನಲಿ ಪಾಪ್ಕಾರ್ನ್ ರೆಡಿ. ಇದನ್ನು ಡಬ್ಬನೇ ಇಸ್ಕೊಂತೀವಿ, ಒಂದು 2 ತಗೊಂಡ್ರೆ. ಇದು ನಾನು ಮಾಡೋಣ ಪ್ಯಾಕೆಟ್ ಅಂದಿದ್ದಕ್ಕೆ ಬೇಡ ಅಂತಂದ್ಲು, ಈಸ್ಕೊಂಡು ತಿಂತವಳೆ. ಮಾವು ಬಾ, ಪಾಪ್ಕಾರ್ನ್ ಮಾಡಿದ್ದೀನಿ ತಿನ್ಬಾ. ಬಾರಮ್ಮ, ಬಿಸಿ ತಿನ್ಬಾ ಮಮ್ಮಿ. ಟೈಮ್ ಅಲ್ಲಿ 2 ಗಂಟೆ. ನಿಜವಾಗ್ಲೂ ನಿಜ 2 ಗಂಟೆ ಕಣ್ರಮ್ಮ. ಗೈಸ್ ನೋಡಿ, ಇವಾಗಿನ 1 ಗಂಟೆ. ಬಾ ತಿನ್ಬಾ, ತಗೋ. ತಿನ್ನಮ್ಮ. ನನಗೂ ಕೊಡು, ನೀನು ಒಬ್ಳಿಗೆ ಎಲ್ಲಕ್ಕಂತೆ. ನೋಡಿ ಗೈಸ್, ತಿನ್ನಲ್ಲ ಅಂತ ಅಂತಾರೆ, ಕೊಡ್ತಿದ್ದಂಗೆ ಇದೆಲ್ಲ ಒಬ್ಳಿಗೆ ನನಗೆ ಅಂತಾರೆ. ಏನು ಮಾಡೋದು. A few moments later. ಸಂಜೆ ಆಗಿತ್ತಲ್ಲ, ಹಂಗೆ ತಿರ್ಗಾಡ್ಕೊಂಡು ಏನಾದರೂ ತಿನ್ಕೊಂಬರೋಣ ಅಂತ ಹೋಗಿದ್ದು. ಏನಪ್ಪ ಇವ್ರು ಬರೀ ತಿನ್ನೋದೇ ತೋರಿಸ್ತಾರೆ ಅಂತ ಅಂದ್ಕೊಂಬೇಡಿ, ತಿನ್ಕೊಂಬಂದಾಯಿತು. ಅಮ್ಮ ನಾವು ಬರೋ ಹೊತ್ತಿಗೆ ಆಲ್ರೆಡಿ ಮಾವಿನ ಉಪ್ಪಿನಕಾಯಿ ರೆಡಿ ಮಾಡಿಟ್ಟಿದ್ರು. ನಾವು ತಿನ್ಕೊಂಬಂದಿದ್ದಕ್ಕೆ ಅಕ್ಕಂಗೆ ಪಾಯಸ ಕುಡಿಯೋಂಗಾಗಿತ್ತಂತೆ. ಅದಕ್ಕೆ ಇವತ್ತು ಬರಬೇಕಾದ್ರೆ ಶಾವಿಗೆ ಇವೆಲ್ಲ ತೊಗೊಬಂದಿದ್ರು. ಅಕ್ಕಂಗೆ ಪಾಯಸ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಮ್ಮ ಪಾಯಸ ಎಲ್ಲ ಮಾಡಿಕೊಡ್ತಿದ್ರು. ಹೊರಗಡೆಯಿಂದ ಅದೇ ಐಟಮ್ ಎಲ್ಲ ತೊಗೊಬಂದಿರಲ್ಲ, ಅಮ್ಮ ಎಲ್ಲ ಎತ್ತಿಟ್ಟಿದ್ರು. A few moments later. ಏನಪ್ಪ ಅಂದರೆ ಅಮ್ಮಂಗೆ ಇವತ್ತು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಜಸ್ಟ್ ಸ್ನೇಕಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನನಗೆ ಪಲಾವ್ ಮಾಡೋಕ್ಕೆ ಕೇಳೋರೆ, ಅಲ್ಲಿ ತುರಮಣೆ ಜಾಗೃತ ಮಡಗಿರ್ತೀನಿ, ಹೇಗೆ ಬೇಕಾದ್ರೆ ಅಂತ ನೋಡೋಣ ಬಂದು. ಏನಪ್ಪ ಅಂದರೆ ಅದೇ ಹೇಳಿದ್ದೀನಿ, ಸ್ನೇಕ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ನೇಕ್ ಇಲ್ಲಿ ಇಟ್ಟಿದ್ದೀನಿ ಅಮ್ಮ ಬರೋ ಹೊತ್ತಿಗೆ. ಅಂದರೆ ಇವಾಗ ತರಕಾರಿ ಹಚ್ಬೇಕು ಅಂದಾಗ, ಮನೆ ಕೊಡೋ ಅಂದಾಗ ಅದನ್ನು ಕೊಡೋಕ್ಕೆ ತೆಗಿತಾರೆ. ನೋಡೋಣ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ. ಏನಾದ್ರು ಕೊಡಿಸ್ತೀನಿ ಮಾತ್ರ ಮಾಡ್ತೀನಿ. ಸಂಜೆಯಿಂದ ಹೇಳ್ತಾರೆ ನನಗೆ ಸೋಯಾಬೀನ್ ಪಲಾವ್ ಮಾಡಿಕೊಡು ಅಂತ. ಹೇಗೆ ಬರುತ್ತೋ ಗೊತ್ತಿಲ್ಲ, ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡೋದಕ್ಕಲ್ವ ನಮ್ಮ ಮನೇಲಿ ಹೇಳ್ತಾ ಇರೋದು. ಬನ್ನಿ ತರಕಾರಿ ಎಲ್ಲ ಹಚ್ಕೊಳ್ಳೋಣ, ತೋರಿಸ್ತೀನಿ. ಅಮ್ಮ ಕಟ್ ಮಾಡಕ್ಕಿರಕ್ಕಿಲ್ಲ, ಮನೆ ಕೊಡು. ತಗೊಂಡು ಕೆಳಗಡೆ ಕೂತ್ಕೊ. ಇದ್ರಲ್ಲಿ ಕಟ್ ಮಾಡಕ್ ಬರಲ್ಲ ನನಗೆ. ಕೊಡ್ತೀವಿ ಸರಿ, ಕೆಳಗಡೆ ಕೂತ್ಕೊಳ್ಳ. ಕೊಡು. ಸ್ವಲ್ಪ ನೀನೇ ಮಾಡಿ. ನಾನು ಕೊಡ್ತೀನಿ, ಮನೆಯವೆಲ್ಲ ತಗೋದ್ಬಿಟ್ಟು ಅದಕ್ಕಿಂತ ಖುಷಿ ಪಡೋಲ್ಲ, ಖುಷಿ ಪಡೋಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. खत्म, बाय बाय. ಅಮ್ಮ ಸಣ್ಣ ಕೊಡ್ಬೇಕಾ ದಪ್ಪ? ಈ ಬಾಡಿಗೆ ಹಾಕೋಬಿಟ್ಟು ಫಸ್ಟ್ ನಾನು ಕೆಲಸ ಮಾಡ್ಕೊಡ್ಬೇಕಾದ್ರು ಬೈದ್ರೆ ನಂಗೆ ಸಿಟ್ಟು ಮನೆ. ಅಮ್ಮ ನನ್ನ ಪಲಾವ್ ತಿಂದರೆ ನಿಮ್ಗೆ ಏನನ್ಸುತ್ತೆ? ಮತ್ತೆ ಬಾತ್ರೂಮಿಗೆ ಬೇರೆ ಕುತ್ಕೊಳ್ಳೋದಪ್ಪ ಹೋಗಿ ಅಮ್ಮ ಅక్కడ ಚೆನ್ನಾಗಿ ಮಾಡಲ್ವಾ? ಮಾಡ್ತೀಯ? ಹಾಂ, ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಒಂಚೂರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನಂತೀಯವ? ಮಾಡ್ತೀನಿ. ಮಾಮೂಲಿ ಅಮ್ಮನ ಮಾತಾಡ್ಸ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ಇದೆಲ್ಲ ಹಚ್ಕೊಂಡು ಕೂತಿದ್ದೆ. ಆಯ್ತಿರ್ಲಿಲ್ಲ, ಕಣ್ಣೀರೆಲ್ಲ ಬರ್ತಿತ್ತು. ಏನು ಮಾಡೋಂಗಿಲ್ಲ, ಚಾಲೆಂಜ್ ಕೊಟ್ಟಾರಲ್ಲ ಅಂತ ಮಾಡೋಕ್ಕೆ ರೆಡಿ ಇದೆ. ನಮ್ಮ ಭಾವ ನೋಡಿ ಸೊಳ್ಳೆ ಹೊಡಿತಿರೋದು. ಅಲ್ಲೆಲ್ಲ ಸೊಳ್ಳೆ ಬೀರಲು ತೆಗ್ದು ಹೊಡೆದ್ಬಿಡು ಸ್ವಲ್ಪ. ಸಾಕು ಸಾಕಿಡಿ ಗೈಸ್. ಎಣ್ಣೆ ಹಾಕೊಂಡು ನಾನು ಹೇಳ್ಕೊಟ್ಟಿದ್ದೀನಿ. ಎಣ್ಣೆ ಹಾಕೊಂಡು ಮಾತ್ರ ಅಷ್ಟೇ ಹೇಳ್ಕೊಟ್ಟಿರೋದು. ತಲೆ ಕೂದಲು ನೀಟಾಗಿ ಕಡ್ಕೊ, ಪಾಪು ಇದೆ ಕೂದಲುದ್ರದೆ. ಫಸ್ಟ್ ಎಣ್ಣೆ ಚೆನ್ನಾಗಿ ಕಾಯ್ಲಿ. ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಒಲೆ ಇಟ್ಟಿದೆಯಲ್ಲ, ಅಕ್ಕ ಸುಮ್ಮನೆ ಕುತ್ಕೊಂಡು ನಿಮಿಷ ಇರೋಣ. ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಏನು ಮಾಡ್ತಿದ್ದೀನಿ ಅಂತ ನಮ್ಮ ಜನತೆ ಗೊತ್ತಾಗ್ಬಾರ್ದು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ.
ಏನಕ್ಕಮ್ಮ ಅದು ಇಷ್ಟು ಗ್ಲಾಸ್ ಅಕ್ಕಿ ಹಾಕ್ಬೇಕಂತ ಅವ್ಳಿಗೆ ಹೇಳ್ಕೊಡ್ತಾ ಇದ್ದೀವಿ ಮುಂಚೆನೆಯಾ ಅಕ್ಕ ಗೊತ್ತಿಲ್ವಾ ನೋಡಿ guys. ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಇವಾಗ. ಅಮ್ಮ ತಗೋತಾರೆ, ನನಗೆ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ ಇದನ್ನ. ಈರುಳ್ಳಿ ಎಷ್ಟು ತೊಗೊಂಡೆ? ಈರುಳ್ಳಿ ಒಂದು 3-4 ತಗೊಂಡಿದ್ದೀನಿ. 3-4 ಕಂಡೀಷನಾಗಿ ಎಷ್ಟು ತೊಗೊಂಡೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಗೊತ್ತಿಲ್ಲ. ಟೊಮೊಟೊ ಎಷ್ಟು ತೊಗೊಂಡೆ? ಟೊಮೊಟೊ 3 ಟೊಮೊಟೊ ಇದೆಯಾ? ಹಾಕಿದ್ದೀನಿ. ಹ್ಞೂ ಒಂದು ಒಗ್ಗರಣೆ ಸಣ್ಣ ಮಾಡಿದ್ದೀನಿ. ಹ್ಞೂ ಇವಾಗ ಏನು ಟೊಮೊಟೊ ಹಾಕ್ಬೇಕಾ ಇಲ್ಲ ಕುದಿ? ಚೆನ್ನಾಗದು ಕುದೀಲಿ ಫಸ್ಟು. ಚೆನ್ನಾಗದು ಸ್ವಲ್ಪ ಕೆಂಪಾಗೋರು ರೋಸ್ಟ್ ಆಗಲಿ. ಈರುಳ್ಳಿ ಸ್ವಲ್ಪ ಚಂದ ಐತೆ, ಕೆಂಪಗಾಗೈತೆ. ಅದರೊಳಗಡೆ ಇವಾಗ ಟೊಮೊಟೊ ಹಾಕೋಣ. ಇನ್ನೂ ಸ್ವಲ್ಪ ಕಂದಿದ್ರು ಚೆನ್ನಾಗಿರುತ್ತೆ. ನಾಲ್ಕು ಏನಾಗಲ್ಲ. ಟೊಮೊಟೊ ಜೊತೆ ಸ್ವಲ್ಪ ಬಂದಿತ್ತು. ಪುದೀನ ಯಾವಾಗ ಹಾಕ್ಬೇಕು? ಲಾಸ್ಟಿಗಾರು ಹಾಕ್ಬೋದು, ಈಗಲಾರು ಹಾಕ್ಬೋದು. ಮಸಾಲೆ ಹಾಕ್ಬಿಟ್ಟು ಪುದೀನ ಹಾಕಿ ಸರಿ ಆಗುತ್ತೆ. ನಾವಿರೋದೇ ಅಕ್ಕ, ನಾನು, ಅಮ್ಮ, ಬಾವ 4 ಜನ ಇಷ್ಟು ಉಟ್ಕೊಂಡಿದ್ದೀನಿ. ಇರೋದು 5 ಮೆಂಬರ್ಸು, ತಿನ್ನೋದು 4 ಮೆಂಬರ್ಸ್. ನಮ್ಮ ಬೇಬಿ ಇನ್ನೊಬ್ರು ಹೋದ್ರೆ ರೈಸ್ ಘಮ ಘಮ ಅಂತಿದೆ. ನೀವು ಘಮ ಘಮ ಅಂತಿದ್ಯಾ? ಫೋನಿದು ಅವ್ರು ಇಲ್ಲೇನು ಸ್ಮೆಲ್ ಮಾಡಕ್ಕೆ ಬಂದಿದ್ದಾರಾ? ಮಸಾಲೆ ಘಮ ಘಮ. ರೈಸಿನ ಇವಾಗ ಮಸಾಲೆ ಹಾಕಿರೋ ಸ್ವಲ್ಪ ಹೊತ್ತು ಬೇಯಬೇಕು ಅಕ್ಕಿ ಹಾಕೋಕ್ಕೆ. ಅಲ್ಲಿವರೆಗೂ ನಮ್ಮ ಅಕ್ಕನ ಮಾತಾಡ್ಸೋಣ ಬನ್ನಿ, ಏನು ಅನ್ನಿಸ್ತೈತೆ ನಾನು ಬ್ಲಾಗ್ ಮಾಡೋದ್ರಿಂದ ಅಂತ. ಅಕ್ಕ ಬಾರ ಕೈಲಿ, ನಾನು ಬ್ಲಾಗ್ ಮಾಡ್ತಿದ್ದೀನಲ್ಲ, ನಿಂಗೆ ಏನಾರು ಅನ್ನಿಸ್ತೈತಾ ಮನೇಲಿ? ಏನಪ್ಪ ಏನು ಖುಷಿ ಆಗ್ತೈತೆ. ಹಾಂ, ಗೈಸ್ ಅವಳಿಗೆ ಮಾಡಕ್ಕೆ ಗೊತ್ತಾಗದೆ ಅಮ್ಮಂಗೆ ಕರ್ಕೊಬರಕ್ಕೆ ಹೋಗಿದ್ದಾಳೆ. ಅವಳಿಗೆ ಕನ್ಫ್ಯೂಸ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಂಡು ಚೆನ್ನಾಗಿ ಏನು ಹಾಕ್ಬೇಕು? ನೀರು ಹಾಕಬೇಕು. ಅದು ಇಲ್ಲಿ ನೀರಕ್ಕಂತ ನೀರಾಗಲ್ಲ. ಅದನ್ನ ಎಷ್ಟು ಹಾಕ್ಬೇಕು? ಅಲ್ಲಿಗೆ ಅಡುಗೆ ನೀನು ಮಾಡ್ದಂಗೆ ಆಗಲಿಲ್ಲ. ಗೈಸ್ ರುಚಿ ಅಷ್ಟೇ ಆಗಿಸ್ಕೊಂತಿರೋದೆಲ್ಲ ನಾನು. ರುಚಿನೇ ಇಂಪಾರ್ಟೆಂಟು. ಅಡುಗೆಯಲ್ಲಿ ಏನು ಇಂಪಾರ್ಟೆಂಟು? ರುಚಿನೇ ಇಂಪಾರ್ಟೆಂಟು. ಅದೇ ಮೇಯ್ನ್ ಹಾಕ್ಬೇಕಾಗಿರೋದು. ಆವಾಗಲೇ ಅನ್ನ ಹಿಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಡಗಿದೆ ಅಕ್ಕಿಗೆ. ಭಾವನ ನಾನು ಬಂದು ಏನಿಲ್ಲ ಪುಡಿ ಹಾಕೋರೆ ಗೈಸ್. ಇವಾಗ ನಾನು ಚಿಕನ್ ಬಿರಿಯಾನಿ ಪೌಡರ್ ಹಾಕ್ತಿದ್ದೀನಿ. ಬನ್ನಿ ಎಷ್ಟು ಹಾಕ್ತೀನಿ? ಏನ್ ಹೆಲ್ಪ್ ಮಾಡಿದ್ದೀನಿ? ನಾನೇ ಎಲ್ಲ ಕಟ್ ಮಾಡಿರೋದು. ಸಾಲ್ಟ್ ಹಾಕಿದ ಅಮ್ಮ ಮೇಯ್ನ್ ಆಗಿ. ಸಾಲ್ಟ್ ಹಾಕಿದ್ರೆ ನಾನು ಒಂದು ಪಾದ ತೊಳಿತೀನಿ ಅಂತ. ಸಾಲ್ಟೇ ಮೇಯ್ನ್ ಕಣೆ ಅಡುಗೆಗೆ. ಅದನ್ನೇ ಅಮ್ಮ ಹಾಕ್ಕೊಟ್ಟೈತೆ. ನನ್ನ ಮಗ ಕರಿತಾವ್ನು, ಹಿಡ್ಕೊಳ್ಳಿ ಇಲ್ಲಿ. ಗೈಸ್ ನೋಡಿ ಅವರೇ ಪಾತ್ರೆ ಎತ್ತಾರೆ. ಏಕೆ ಬೇಡ ಬೇಡ ಅನ್ಕೊಂಡು ಎಲ್ಲಾನು ತಿಂತೀಯಲ್ಲ ಮಮ್ಮಿ? ಅಮ್ಮ ನೀನು ನನಗೆ ಬರೀ ಬೈಸಿದ್ರೆ ನಿಂಗೆ ಏನು ಅನ್ಸಲ್ವಾ? ಹಾಕು ನೀನೇನೆ ಅದನ್ನು. ಇನ್ನೇನು ಪಲಾವ್ ಎಲ್ಲ ಮಾಡಿ ರೆಡಿ ಆಗೈತೆ. ಜೋಳ ಹಾಕ್ತೀವಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡೋದ ಬನ್ನಿ. ರೈಸ್ ಎಲ್ಲ ರೆಡಿ ಆಗೈತೆ, ನೋಡೋಣ ಬನ್ನಿ. ಅವಳಿಗೆ ಸೋಯಾಬೀನ್ ಹಾಕೋದನ್ನೇ ಮರ್ತ್ಬಿಟ್ಟೆ. ಏನು ಮಾಡೋದಂತ ಗೊತ್ತಾಗಲಿಲ್ಲ. ಅದಕ್ಕೆ ಸೋಯಾಬೀನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಭಾವ ಸೋಯಾಬೀನ್ ಕಬಾಬ್ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಟ್ಟು ಹೋಗೈತೆ. ಎಣ್ಣೆ ಕಾಯ್ದೈತೆ. ಎಣ್ಣೆ ಕಾಯ್ತಿದ್ದಂಗೆ ಸೋಯಾಬೀನ್ ಕಬಾಬ್ ಮಾಡ್ಕೊಂಡು ತಿನ್ನೋದಷ್ಟೇ. ಮತ್ತೆ ಹೋಗ್ಬಿಟ್ಟೆ. ಅಮ್ಮ ನೋಡಿದ್ರೆ ಚೆನ್ನಾಗಿ ಬೈತವ್ರೆ. ಟೇಸ್ಟ್ ಹೇಗಿದೆ? ಚೆನ್ನಾಗಿದಲ್ಲ? ಹೇಗಿದೆ? ಚೆನ್ನಾಗಿದಲ್ಲ? ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ. ನಿಮ್ಮಿಂದ ನಾವು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು.